ಚಾಮರಾಜನಗರ ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮದ 3 ಮದ್ಯದ ಅಂಗಡಿಗಳನ್ನು ಸ್ಥಳಾಂತರಿಸಿ ಎಂದು 1 ತಿಂಗಳಿನಿಂದ ಪ್ರತಿಭಟನೆಗೆ ಇಳಿದ ಗ್ರಾಮಸ್ಥರು. ಈಗ ನಮಗೆ ಜಾಸ್ತಿ ತೊಂದರೆ ಆಯ್ತದೆ. ನಾವು 1 ತಿಂಗಳ ಗಂಜಿದ ನೀರಿಲ್ಲದೆ ನಮ್ಮಲ್ಲಿ ಮಾಡ್ಕೊಂಡಿರ್ತೀವಿ. ದೊಡ್ಡ ಅಧಿಕಾರಿ ಬಂದು ಏನಂತ ನೋಡ್ನಿಲ್ಲ. ಇವು ನಮಗೆ ಬಂದು ನೋಡ್ಬೇಕು, ಇಲ್ಲಾಂದ್ರೆ ನಮ್ಮ ಜಾಗದಲ್ಲಿ ಸತ್ತೋಗ್ಬಿಡ್ತೀವಿ. 1 ತಿಂಗಳಾದರೂ ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿಯೂ ಇಲ್ಲ ಎಂದು ಪ್ರತಿಭಟನೆಗೆ ಇಳಿದ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಬರದಿದ್ದಲ್ಲಿ ಪೆಟ್ರೋಲ್ ಹಾಕಿ ಸುಟ್ಟಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ ಗ್ರಾಮಸ್ಥರು. ಇದು ಇಲ್ಲ ಅಂದ್ರೆ ನಮ್ಗೆ ಬೇರೆ ಯಾವ ದಾರಿನೂ ಇಲ್ಲ, ನೀವು ಬರಲೇಬೇಕು. ಅಕಸ್ಮಾತ್ ಈ ವೈನ್ಶಾಪ್ ತಗಲಿಲ್ಲ ಅಂದ್ರೆ ಇಲ್ಲೇ ನಾವು ಇದನ್ನ ಉಯ್ಕೊಂಡು ನಾವು ಸಾಯ್ತೀವಿ. ಆಮೇಲೆ ನೀವು ನಮ್ಮ ಸಮಾಧಿ ಮೇಲೆ ಇಟ್ಕೊಂಡು ಈ ವೈನ್ಶಾಪ್ ನಡೆಸಿ, ನಾವು ಏನೂ ಕೇಳಲ್ಲ. ನಮ್ಗೆ 19 ಬರಲೇಬೇಕು. ಮಾಟಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತು ಗೋಲ್ಡನ್ ಬಾರ್ ಅಂಡ್ ರೆಸ್ಟೋರೆಂಟ್ ಎಂಬ 2 ಮದ್ಯದ ಅಂಗಡಿಗಳಿದ್ದು ಹಾಗೂ ಮೆಟ್ಟು ತೇರು ಹಾಗೂ ಸುಳ್ಳಾಡಿ ಮುಖ್ಯ ರಸ್ತೆಯಲ್ಲಿ 1 ಮದ್ಯದ ಅಂಗಡಿ ಇದ್ದು ಶಾಲಾ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ತೊಂದರೆ ಉಂಟಾಗುತ್ತದೆ. ಮಾಟಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೇಂಟ್ ಮೇರಿಸ್ ಶಾಲೆಯೂ ಸಹ ಇರುತ್ತದೆ. ಮದ್ಯದ ಅಂಗಡಿಗಳ ಅಕ್ಕಪಕ್ಕದಲ್ಲಿರುವುದರಿಂದ ಸಾರ್ವಜನಿಕರು ಹಾಗೂ ಶಾಲೆಯ ಮಕ್ಕಳು ಓಡಾಡಲು ತುಂಬಾ ತೊಂದರೆಯಾಗುತ್ತದೆ. ಮೇಡಮ್ ಅವರೆಲ್ಲ DC ಮೇಡಮ್ ಅವರೆಲ್ಲ ನಮ್ಗೆ ಅವ್ರು ಬರಬೇಕು. ಶನಿವಾರದೊಳಗಡೆ ಅವ್ರು ಬಂದಿಲ್ಲ ಅಂದ್ರೆ ನಾವೆಲ್ಲ ಪೆಟ್ರೋಲ್ ಎತ್ಕೊಂಡು ಉಯ್ಕೊಂಡು ನಾವು ಸಾಯ್ತೀವಿ. ನಾವು ಸತ್ ಮೇಲೆ ನೀವು ತೆಗಿತೀರಾ ಅಂದ್ರೆ ನಾವು ಸಾಯಕ್ಕೂ ರೆಡಿ ಸರ್. ನಾವು ಪೆಟ್ರೋಲ್ ಮಾಡಿಕೊಂಡಿದ್ದೀವಿ. ನೀವು ಶನಿವಾರ ನಮ್ಮನ್ನ ಬಂದು ನೋಡಿಲ್ಲ ಅಂದ್ರೆ ಮೇಡಮ್ ನಾವು ಪೆಟ್ರೋಲ್ ಹೋಗ್ಕೊಂಡು ಎಲ್ಲ ನಾವು ಸಾಯಕ್ಕೂ ರೆಡಿ. ಮದ್ಯದ ಅಂಗಡಿಗಳನ್ನು ಸ್ಥಳಾಂತರ ಮಾಡಿ ಎಂದು ಗ್ರಾಮಸ್ಥರು 1 ತಿಂಗಳುಗಳಿಂದಲೂ ಸಹ ಪ್ರತಿಭಟನೆ ಮಾಡುತ್ತಿದ್ದರೂ ಸಹ ನಮಗೆ ಯಾವುದೇ ತರಹದ ಪ್ರತಿಕ್ರಿಯೆ ಬಂದಿರುವುದಿಲ್ಲ ಹಾಗೂ ಯಾವುದೇ ಅಧಿಕಾರಿಗಳು ಸಹ ಸ್ಪಂದಿಸುವುದಿಲ್ಲ ಎಂದು ಮಹಿಳೆಯರು ಕಣ್ಣೀರು ಹಾಕುತ್ತಾ ಪ್ರತಿಭಟನೆ ಮಾಡುತ್ತಿದ್ದಾರೆ. ಅಧಿಕಾರಿ ಮೇಡಮ್ಗೆ ನಿಮ್ಗೆ ಹೇಳ್ತಿರೋದು ಒಂದೇ ಒಂದು, ನಮಗೆ ಮದ್ಯದ ಬಾಣನ ಸ್ಥಳಾಂತರ ಮಾಡಿ ಅಷ್ಟೇ ನಾವು ಕೇಳ್ತಿರೋದು. ಇಲ್ಲಿ ನಿಮಗೆ ಗೊತ್ತಾಗಿದೆ, ಇತ್ತೀಚೆಗೆ ತುಂಬ ಆಕ್ಸಿಡೆಂಟ್ ಆಗ್ತಾ ಇದೆ. ಚಿಕ್ಕ ಮಕ್ಕಳು ಹೋಗ್ತಾ ಇರೋದು, ಬರೀ ಚಿಕ್ಕ ಮಕ್ಕಳೇ ನಡ್ಕೊಂಡು ಹೋಗ್ತಾ ಇರೋದು, ಯಾವ ಗಾಡಿಯಲ್ಲೂ ಹೋಗ್ತಾ ಇಲ್ಲ. ಒಂದೇ ಒಂದು ಸತಿ ಬಂದು ನಮ್ಮನ್ನು ಭೇಟಿ ಮಾಡಿ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಬಕಾರಿ ಅಧಿಕಾರಿಗಳು ನಮ್ಮ ಧರಣಿ ಮಾಡೋ ಸ್ಥಳಕ್ಕೆ ಖುದ್ದಾಗಿ ಭೇಟಿ ಮಾಡಿ ನಮ್ಮ ಕಷ್ಟ ಸುಖಕ್ಕೆ ಬಂದು ಬಗೆಹರಿಸದೆ ಹೋದರೆ ಈ ಹೆಣ್ಣು ಮಕ್ಕಳು ಹೇಳಿದ್ರಲ್ಲ ಪೆಟ್ರೋಲ್ ಉಸ್ಕೊಂಡು ಸಾಯ್ತೀವಂತ, ನಮ್ಮ ಎಲ್ಲರ ಸಾವಿಗೆ ಖಂಡಿತವಾಗಿ ಜಿಲ್ಲಾಧಿಕಾರಿಗಳು ಅಬಕಾರಿ ಅಧಿಕಾರಿಗಳೇ ಕಾರಣವಾಗಿರ್ತೀರಾ. ಅದುವರೆಗೆ ನಾವು ಸಮಯ ಕೊಡ್ತೀವಿ. ಶನಿವಾರ ಮಾನ್ಯ ಜಿಲ್ಲಾಧಿಕಾರಿ ಅಬಕಾರಿ ಅಧಿಕಾರಿಗಳು ಬಂದು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ 3 ವೈನ್ ಶಾಪ್ಗಳ ಸ್ಥಳಾಂತರ ಮಾಡದೆ ಹೋದರೆ ಇಷ್ಟು ಹೆಣ್ಣು ಮಕ್ಕಳ ಜೀವ ನಮ್ಮ ಜೀವಗಳು ಕೂಡ ಹೋದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಅಬಕಾರಿ ಅಧಿಕಾರಿಗಳ ಕಾರಣ ಅಂತ ಇನ್ನೊಂದು ಮುನ್ನೆಚ್ಚರಿಕೆಯನ್ನು ನಾವು ಕ್ರಮವಹಿಸ್ತಾ ಇದ್ದೀನಿ.